ಫ್ರೆಂಡ್ಸ್ ನಮಸ್ಕಾರ. ಸುಗುಣ ಜೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಗುಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರು ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ನಾನು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ. ಹೌದು, ಬೇರಲ್ಸಿನ ತವಾ ಫ್ರೈಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಬೇರಲ್ಸಿನಿಂದ ಯಾವುದೇ ರೀತಿಯಾದಂತಹ ರೆಸಿಪಿಗಳನ್ನು ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ. ನಾನಿವತ್ತು ತವಾ ಫ್ರೈಯನ್ನು ಮಾಡಿ ತೋರಿಸ್ತಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬೇರಲ್ಸಿನ ತವಾ ಫ್ರೈಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರನ್ನು ತೊಗೊಂಡಿದ್ದೇನೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಅದೇ ಸಾಂಬಾರು ಪೌಡರನ್ನು ತೊಗೊಂಡಿದ್ದೇನೆ. 1 ಚಿಟಿಕೆ ಆಗುವಷ್ಟು ಅರಿಶಿಣವನ್ನು ತೊಗೊಂಡಿದ್ದೇನೆ. ಒಂದು 4 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲೋರನ್ನು ತೊಗೊಂಡಿದ್ದೇನೆ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ. ಹಾಗೆಯೇ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ಗ್ರಾಮ್ ಫ್ಲೋರನ್ನು ತೊಗೊಂಡಿದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ, ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೆನೆ ಹಾಕಿಟ್ಕೊಂಡಿದ್ದೇನೆ. ಹಾಗೆಯೇ ಬೇರಲ್ಸು ಇದನ್ನು ಇಷ್ಟನ್ನು ನಾನು ಈ ರೀತಿಯಾಗಿ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿಯಾಗಿ ನೀವು ಯಾವ ಶೇಪಿಗೆ ಬೇಕಾದರೂ ಹೋಳು ಮಾಡಿ ಇಟ್ಕೊಳ್ಬೋದು. ಇದು ನೀವೇನು ಹೇಳ್ತೀರೋ ನನಗೆ ಗೊತ್ತಿಲ್ಲ, ನಾವು ಇದಕ್ಕೆ ಬೇರಲ್ಸು ಅಂತ ಹೇಳ್ತೇವೆ. ಓಕೆ, ಈಗ ಮೊದಲನೇದಾಗಿ ನಾವು ಇದೆಲ್ಲವನ್ನು ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಹುಣಸೆ ರಸವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ನಾನು ಸ್ವಲ್ಪ ಇಂಗನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ತೆಳುವಾಗಿದ್ದರೆ ಸಾಕು, ತುಂಬ ದಪ್ಪ ಬೇಡ. ಈ ರೀತಿಯಾಗಿ ನಾನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ನಾವು ಈ ಹೋಳು ಹೆಚ್ಚಿಟ್ಕೊಂಡಿದ್ವಲ್ಲ, ಹೋಳುಗಳೇನಿತ್ತು ಇದನ್ನು ಹಾಕಿದರೆ ಆಯಿತು. ನಾನಿಲ್ಲೊಂದು ದೋಸೆ ತವವನ್ನು ಬಿಸಿಗಿಟ್ಕೊಂಡಿದ್ದೇನೆ. ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೇನೆ. ಈಗ ನಾವು ಈ ರೀತಿ ಮಸಾಲೆಗಳಲ್ಲಿ ಸ್ಲೈಡ್ಸ್ ಏನು ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿ ಈ ರೀತಿಯಾಗಿ, ತುಂಬ ಹಚ್ಚೋದು ಬೇಡ, ದಪ್ಪವಾಗಿ ಈ ರೀತಿಯಾಗಿ ತೆಳುವಾಗಿ ಹಚ್ಚಿದ್ರೆ ಸಾಕು. ಇದನ್ನೀಗ ಹೀಗೆ ಜೋಡಿಸ್ತಾ ಹೋದರೆ ಆಯಿತು. ಅದರಿಂದ ಗ್ಯಾಸ್ಟ್ರಿಕ್ ಏನು ಆಗೋದಿಲ್ಲ. ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಒಂದು ಸೈಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಇದೆಲ್ಲವನ್ನು ಇನ್ನೊಂದು ಸೈಡು ನಾವು ತಿರುಗಿಸಿ ಹಾಕ್ಕೊಳ್ಬೇಕು. ಈ ರೀತಿ ತಿರುಗಿಸಾಕೊಂಡಿದ್ದೇನೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಬಿಡ್ತಾ ಇದ್ದೇನೆ. ಓಕೆ, ಇದೀಗ 2 ಸೈಡು ಬೆಂದಿದೆ. ನಾವಿದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಬೇರಲ್ಸಿನ ತವಾ ಫ್ರೈ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.